ಅರವಿಂದು ಅವಳು ಅಷ್ಟು ಉಗ್ದು ಉಪ್ಪಿನಕಾಯಿ ಹಾಕಿದ್ದಾಳೆ. ನೀನೇನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ದೀಯಲ್ಲ, ನಿನ್ಗೇನು ಅನಿಸ್ತಾನೆ ಇಲ್ವಾ? ಅನಿಸ್ತಿಲ್ಲ. ಅಲ್ಲ ಅರವಿಂದು, ಹುತ್ತದಲ್ಲಿ ಹಾವಿದೆ ಅಂತ ಗೊತ್ತಿದ್ರು ಅಂತ ಹುತ್ತಕ್ಕೆ ಹೋಗಿ ಯಾರಾದ್ರೂ ಕೈ ಹಾಕ್ತಾರಾ? ಅದು ಅಲ್ಲದೆ ಆ ರೂಪನ್ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ನೀನ್ ಯಾಕೆ ಹೋಗಿ ಅವಳು ದುಡ್ಡನ್ನ ಕದ್ದೆ? ಇನ್ನೇನು ಮಾಡಲಿ, ನಾನು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾಳ? ಇಲ್ಲ ತಾನೇ. ನಾನು ಅವಳು ಹೇಳಿದ್ದೆಲ್ಲ ಮಾಡ್ತೀನಿ, ಆದರೆ ನನ್ನನ್ನು ಮಾತ್ರ ಕಾಲು ಕಸದ್ಕಿಂತ ಕಡೆಯಾಗಿ ನೋಡ್ತಾಳೆ. ನನಗೂ ಅದು ಇದು ಅಂತ ತೀರ್ಪೇ ಶೋಕಿ ಇರಲ್ವಾ? ಓ, ಹೊಸ ಹುಡುಗಿನ ಸುತ್ತಾಡ್ಸಕ್ಕೆ ಕದ್ದಿದ್ದ? ಖಂಡಿತ ಇಲ್ಲ. ನಮ್ದೇನಿದ್ರು ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಇರಲ್ಲ. ಸದ್ಯಕ್ಕೆ ಹೊಸ ಪ್ರಾಜೆಕ್ಟ್ನ ಕೈಗೆ ಇಟ್ಕೊಂಡಿದ್ದೀನಿ, ಹಾಗಂತ ಅವಳನ್ನ ಸುತ್ತಾಡ್ಸೋದಕ್ಕೆ ನನ್ನ ದುಡ್ಡು ಖರ್ಚು ಮಾಡೋಷ್ಟು ಮುಟ್ಟಾಳ ನಾನಲ್ಲ. ಹಾಗಾದ್ರೆ ಅವಳಿಂದನೇ ದುಡ್ಡು ಖರ್ಚು ಮಾಡಿಸ್ತಾ ಇದೀಯಾ? ಅಫ್ಕೋರ್ಸ್. ನೋಡಿ, ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಿಗೋ ಪ್ರಸಾದನೇ ತಿಂತೀವಿ ಹೊರತು ದುಡ್ಡು ಕೊಟ್ಟು ಹೋಟ್ಲಲ್ಲಿ ಊಟ ಮಾಡ್ತೀವ? ಇಲ್ಲ ತಾನೆ. ನನಗೇನು ಬೇಕೋ ಅವಳ ಕೈಯಿಂದನೇ ಖರ್ಚು ಮಾಡಿಸ್ತಾ ಇದ್ದೀನಿ. ಕೊಡೋರು ಇರುವಾಗ ಬೇಡ ಅನ್ನಕ್ಕೆ ನಾನು ಯಾರು ಅಲ್ವಾ? ಬಾರಿ ಕಿಲಾಡಿ ಇದೆಯಾ ಬಿಡಪ್ಪ ನೀನು. ನೋಡಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹುಡುಗಿರಿಗೆ ನನ್ನ ಹತ್ರ ದುಡ್ಡಿದೆ, ನಾನು ಖರ್ಚು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಸಾಕು, ಚೆನ್ನಾಗಿ ಬಳಸ್ಬಿಡ್ತಾರೆ ಅಷ್ಟೇ. ಅದೇ ನನ್ನ ಹತ್ರ ದುಡ್ಡಿಲ್ಲ ಅಂತ ಫಸ್ಟ್ ಟೈಮ್ ಹೇಳ್ಬಿಟ್ರೆ, ಚಿನ್ನ ನೀನೇನು ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಲ್ಲ ಅಂತ ಅವರೇ ಖರ್ಚು ಮಾಡ್ತಾರೆ. ಹುಡುಗಿರ ವಿಷಯದಲ್ಲಿ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು. ಸೂಪರ್ ಬಿಡು ಅರವಿಂದ್ ನೀನು. ಕರೆಂಟ್ ಬಿಲ್ ಕೊಡೋನ್ಗೆ ಮೀಟರ್ ಎಷ್ಟು ಓಡಿರುತ್ತೆ ಅಂತ ಗೊತ್ತಿರುತ್ತಲ್ವಾ? ಹಾಗೆ ಈಗಿನ ಕಾಲದ ಹುಡುಗಿರ ಮನ್ಸು ಹೇಗೆ ಅಂತ ಚೆನ್ನಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ಯಾ ಬಿಡು. ನೋಡಿ, ಒಂದು ಸರಿ ಕೈ ಸುಟ್ಕೊಂಡ್ಮೇಲೆ ಬೆಂಕಿಯಿಂದ ದೂರ ಇರಬೇಕಲ್ವಾ? ಒಂದು ಕಡೆ ಅವರಪ್ಪ ಬಾಣ್ಲಿ ಕೊಟ್ಟಿರೋ ದುಡ್ಡು ಆ ಹುಡುಗಿ ನನಗೋಸ್ಕರ ಖರ್ಚು ಮಾಡ್ತಿದ್ದಾಳೆ, ಇನ್ನೊಂದು ಕಡೆ ರೂಪನ್ ಕೊಟ್ಟಿರೋ ದುಡ್ಡು ನಾನೇ ಎಗರಿಸ್ತಾ ಇದ್ದೀನಿ. ಒಟ್ನಲ್ಲಿ ಆ ಬಾಣ್ಲಿ ದುಡ್ಡು ಎರಡು ಕಡೆ ಖರ್ಚಾಗೋ ಥರ ನಾನು ಮಾಡ್ತಾ ಇದ್ದೀನಿ. ನೀನ್ ಬಿಡಪ್ಪ ಸುಖ ಪುರುಷ. ಆ ರೂಪ ಏನೇ ಬೈದ್ರು ತಲೆನೇ ಕೇಳಿಸ್ಕೊಳ್ಳದೆ ಆರಾಮಾಗಿರ್ತೀಯ. ನಿನ್ ಜಾತಕದಲ್ಲಿ ಶ್ರೀಮಂತ ಆಗೋ ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹುಡುಗಿ ಜೊತೆ ಶೋಕಿ ಮಾಡೋದಂತೂ ಇದೆ. ಅದು ಬೈಬರ್ತ್ ಬಂದಿರೋ ಭಾಗ್ಯ ಅದು. ಅಚ್ಚರಿ, ರೂಪಂಗೆ ದುಡ್ಡನ್ನ ಹೇಗ್ ಕೊಡ್ತೀಯಾ? ಇದು ಕೇಳಬೇಕಾಗಿರೋ ಪ್ರಶ್ನೆ. ಆ ಬಾಣ್ಲಿ ಮಾಸ್ಟರ್ಗೆ ಫೋನ್ ಮಾಡ್ತೀನಿ. ಅವನ್ಗೆ ಕಾಲ್ ಮಾಡ್ತೀಯಾ? ನಿಮಗೆ ತಲೆನೇ ಇಲ್ಲ. ವೆರಿ ಸಿಂಪಲ್. ಅವ್ರಿಗೆ ಕಾಲ್ ಮಾಡಿ, ಸರ್ ನೀವು ಕೊಟ್ಟಿರೋ ದುಡ್ಡೆಲ್ಲ ಖರ್ಚಾಗೋಯ್ತು, ನಿಮಗೆ ಕಾಲ್ ಮಾಡಿ ದುಡ್ಡಿಸ್ಕೋ ಅಂತ ರೂಪ ಹೇಳಿದ್ವು ಅಂತ ಸುಳ್ಳು ಹೇಳ್ತೀನಿ ಅಷ್ಟೇ. ಹೌದಾ? ಹಾಗಾದ್ರೆ ಸರಿ ಕಾಲ್ ಮಾಡು, ರೂಪ ಬಂದಿನ್ ಬಿಡ್ತಾಳೆ ಬೇಗ.